ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಪ್ಲಾನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ನಿಮಗೆ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ. ಕಲಿಬೇಕು ಅನ್ನೋರು 5ನೇ ತಾರೀಕು ಬ್ಯಾಚ್ ನಾಡಿದ್ದು ಶುಕ್ರವಾರದ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಕಲಿತ್ರೆ ಆಲ್ವೇಸ್ ಮಾರ್ಕೆಟ್ ಈ ಸ್ವಲ್ಪನಾದರೂ ಫ್ರೂಟ್ಫುಲ್ ಅನಿಸುತ್ತೆ. ಅದರ್ವೈಸ್ ನಿಮಗೆ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಈಸಿ ಅನಿಸೋದಿಲ್ಲ. ಇಟ್ಸ್ ಅ ಟಫ್ ಥಿಂಗ್ಸ್ ಆಗಿರುತ್ತೆ. ನೀವು ಲೈಕ್ ಇನ್ನೊಬ್ರನ್ನ ನೋಡಿ ಇಲ್ಲ ಇನ್ನೊಬ್ರು ಯೂಟ್ಯೂಬಲ್ಲಿ ಕೊಡೋ ಗೈಡೆನ್ಸ್ನ ನೋಡಿಕೊಂಡು ಟ್ರೇಡ್ ಮಾಡಿ ಪ್ರಾಫಿಟಬಲ್ ಆಗ್ತೀರ ಅಂದರೆ ಎಸ್ ಐ ಆಮ್ ಹ್ಯಾಪಿ, ಖುಷಿ ಆಗುತ್ತೆ. ಬಟ್ ಏನಂದರೆ ಯಾವುದೇ ಕಾರಣಕ್ಕೂ ಅದರಿಂದ ಲಾಸ್ ಮಾಡ್ಕೊಂಬೇಡಿ ಅಷ್ಟೇ. ಬಿಕಾಸ್ ನಿಮಗೆ ಓನ್ ಸ್ಕಿಲ್ ಅನ್ನೋದು ನಿಮ್ಮ ಲೈಫ್ ಟೈಮ್ ಕಾಯುತ್ತೆ. ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ ಅನ್ನೋದು ಆಲ್ವೇಸ್ ನಿಮ್ಮನ್ನು ಮಧ್ಯದಲ್ಲೇ ಕೈ ಬಿಟ್ಟು ಹೋಗುತ್ತೆ. ಸೊ ಆವಾಗ ನಿಮಗೆ ತ್ರಿಶಂಕು ಸ್ಥಿತಿನ ನೀವು ಫೇಸ್ ಮಾಡಬೇಕಾಗಿ ಬರುತ್ತೆ. ಸೊ ಅದರಿಂದ ಅದ್ರ ಬದಲು ಕಲಿಯೋ ಕಡೆ ಫೋಕಸ್ ಮಾಡಿ. ಕಲಿತ್ರೆ ಎವ್ರಿಥಿಂಗ್ ಈಸಿ. ಓಕೆನಾ? ಸೊ ಇವತ್ತಿಂದು ಟ್ರಿಕ್ಕಿ ಮಾರ್ಕೆಟು ಮಾರ್ನಿಂಗು ನಾನು ಅವೈಲೇಬಲ್ ಇರಲಿಲ್ಲ. ಸೊ ಹಾಗಾಗಿ ಮಿಸ್ ದ ಟ್ರೇಡ್. ಸೊ ಆ ಟ್ರೇಡ್ ಮಿಸ್ ಆಯಿತು. ಅದಾದಮೇಲೆ ಲೈಕ್ ಬೆಳಗ್ಗೆನೇ ಒಂದು ಲಾಸ್ ನೋಡಿದೆ. ಆಮೇಲೆ ಅದನ್ನು ಕವರ್ ಮಾಡಿ ಪ್ರಾಫಿಟ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಹೇಗೆ ಏನು ಅನ್ನೋದನ್ನು ಕೂಡ ನಾನು ನಿಮಗೆ ಗೈಡ್ ಮಾಡ್ತೀನಿ. ಲೆಟ್ಸ್ ಸಿ ದ ಪ್ರಾಫಿಟ್ ಆರ್ ಲಾಸ್. ಸೊ ಡನ್ ಫಾರ್ ದ ಡೇ, ನೋ ಮೋರ್ ಟ್ರೇಡ್ಸ್. ಸೊ ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ನಂದು ಇಲ್ಲ. ಸೊ ಬೀಳೋ ಮಾರ್ಕೆಟಲ್ಲಿ ಕಾಲಲ್ಲಿ ಟ್ರೇಡ್ ಮಾಡಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬೋದು. ಬಟ್ ಏನಂದರೆ ಮಾರ್ಕೆಟ್ ಬಿದ್ದ ಮೇಲೆ ನಾನು ಕಾಲಲ್ಲಿ ಟ್ರೇಡ್ ಮಾಡಿರೋದು. ಓಕೆನಾ? ಸೊ ಫಸ್ಟ್ ಟ್ರೇಡಲ್ಲಿ ಜಬರ್ದಸ್ತ್ 9,000 ರೂಪಾಯಿ ಲಾಸ್. ಸೆಕೆಂಡ್ ಟ್ರೇಡಲ್ಲ, ಇದರಲ್ಲಿ ಆಲ್ಮೋಸ್ಟ್ ನಿಮಗೆ 3 ಟ್ರೇಡ್ ಇದೆ. ಇವತ್ತು ನಾನು 4 ಟ್ರೇಡ್ ಮಾಡಿದ್ದೀನಿ, ಒಂದಲ್ಲ ಎರಡಲ್ಲ, ಟೋಟಲ್ 4 ಟ್ರೇಡ್ಸ್ ಮಾಡಿದ್ದೀನಿ. ಇಟ್ಸ್ ಲೈಕ್ ಓವರ್ ಟ್ರೇಡಿಂಗ್ ಡೇ ಫಾರ್ ಮಿ. ಓಕೆನಾ? ಯೂಶಲಿ ಐ ಲವ್ ಟು ಟ್ರೇಡ್ 1 ಟ್ರೇಡ್ ಆರ್ ಮ್ಯಾಕ್ಸಿಮಮ್ 2 ಟ್ರೇಡ್ಸ್. ಬಟ್ 4 ಟ್ರೇಡ್ಸ್ ಆಗಿದೆ ಬಿಕಾಸ್ ಮಾರ್ಕೆಟಲ್ಲಿ ನಾನು ಲೇಟಾಗಿ ಬಂದಿದ್ದೀನಿ ಮಾರ್ಕೆಟ್ಗೆ. ಸೊ ಇಲ್ಲಿಂದ ಪುಟ್ ಸೈಡ್ ಹೋಗೋದು ಸ್ವಲ್ಪ ಅಪ್ ಸೈಡ್ಗೆ ಹೋದ್ಮೇಲೆ ಪುಟ್ ಸೈಡ್ ಸಿಗುತ್ತೆ ಅನ್ನೋದು ಗೊತ್ತಿತ್ತು. ಸೊ ಆ ಅಪ್ ಸೈಡ್ ಹೋಗುತ್ತಾ ಇಲ್ವೋ ನಂಗೆ ಗೊತ್ತಿಲ್ಲ. ಸೊ ಹಾಗಾಗಿ ಐ ಜಸ್ಟ್ ಟ್ರೈಡ್ ಫಾರ್ ಕಾಲ್ ಸೈಡ್ ಟ್ರೇಡ್. ಸೊ ಮಾರ್ಕೆಟ್ ಕಂಟಿನ್ಯೂಸ್ ಬೀಳ್ತಾ ಇದೆ. ಮಾರ್ಕೆಟಲ್ಲಿ ಪ್ಯಾನಿಕ್ನೆಸ್ಸು ಇದೆ ಬಿಕಾಸ್ ಆಲ್ ಟೈಮ್ ಹೈಯಿಂದ ಮತ್ತೆ ರಿಜೆಕ್ಷನ್ ತೊಗೊಂಡು ಬರ್ತಾ ಇರೋದ್ರಿಂದ ಪ್ಯಾನಿಕ್ನೆಸ್ ಇದ್ದೇ ಇದೆ ಮಾರ್ಕೆಟಲ್ಲಿ. ಸೊ ಅದನ್ನು ನಾವು ನೋಡ್ಕೊಂಡು ಟ್ರೇಡ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಇಲ್ಲಿ. ಸೊ ಹೋಪ್ ನಿಮಗೆ ಇದನ್ನು ಗೈಡ್ ಮಾಡ್ತೀನಿ. ಫಸ್ಟು ನೀವು ಅರ್ಥ ಮಾಡ್ಕೊಳ್ಳಿ ಎಲ್ಲಿ ಟ್ರೇಡ್ ಮಾಡಿದೆ ಏನು ಮಾಡಿದೆ ಅಂತ. ರಿಫ್ರೆಶ್ ರಿಫ್ರೆಶ್ ಬಿಕಾಸ್ ಪೀಪಲ್ ವಾಂಟ್ಸ್ ರಿಫ್ರೆಶ್ಮೆಂಟ್. ಐ ಆಲ್ಸೋ ಲವ್ ಟು ಡೂ ರಿಫ್ರೆಶ್. ಸೊ ಡಿಲೀಟ್, ನೋ ಮೋರ್ ಟ್ರೇಡ್ಸ್, ಕ್ಲೋಸ್ ದಟ್ ಪೋರ್ಟಲ್. ಓಕೆ, ಸೊ ಲೆಟ್ ಸಿ. ಸೊ ಇವಾಗ ನಾನು ನಿಮಗೆ ಇದನ್ನು ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ. ಸೊ ಮಾರ್ಕೆಟಲ್ಲಿ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅದ್ರ ಪ್ರಕಾರ ಮಾರ್ಕೆಟ್ ಏನು ಮಾಡಿದೆ. ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದೆ, ಇಫ್ ಇಟ್ ಈಸ್ ಅನ್ ಫ್ಲಾಟಿಶ್ ಓಪನ್, ವೆಯ್ಟ್ ಫಾರ್ ಇಟ್ ಬ್ರೇಕ್ ಡೌನ್. ಓಕೆನಾ? ಒನ್ಸ್ ಬ್ರೇಕ್ ಡೌನ್ ಈಸ್ ಡನ್, ಮಾರ್ಕೆಟ್ ವಿಲ್ ಗೋ ಡೌನ್ ಸೈಡ್ ಓನ್ಲಿ. ಅಪ್ ಸೈಡ್ ಹೋಗೋದು ಕಷ್ಟ. ಸೊ ಮಾರ್ಕೆಟ್ ಗ್ಯಾಪ್ ಅಪ್ ಆದರೆ ಮಾರ್ಕೆಟ್ ವಾಲಟೈಲ್ ಆಗಿ ಸೈಡ್ ವೇಸ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದೆ. ಸೊ ಮಾರ್ಕೆಟು ಅದೇ ಥರ ಮೊದಲು 15 ನಿಮಿಷಕ್ಕೆ ಒಂದು ಫಾಲ್ ಕೊಡ್ತು. ಅದಾದಮೇಲೆ ತುಂಬ ಜನ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡಿರೋ ಸ್ಕ್ರೀನ್ಶಾಟ್ ಕೂಡ ಕಳಿಸಿರ. ಐ ಆಮ್ ಹ್ಯಾಪಿ ಫಾರ್ ದಟ್. ಬಿಕಾಸ್ ನಾನು ಬಂದು ನೋಡಿದಾಗ ಮಾರ್ಕೆಟು ಇಲ್ಲಿ ಟ್ರೇಡ್ ಮಾಡ್ತಾ ಇತ್ತು. ಓಕೆನಾ? ಲೈಕ್ ಈ ಕ್ಯಾಂಡಲ್ ಕಂಪ್ಲೀಟ್ ಆಗಿ ಈ ಫಾಲಿಂಗ್ ಕ್ಯಾಂಡಲ್ ಇದೆಯಲ್ಲ, ಈ ಫಾಲಿಂಗ್ ಕ್ಯಾಂಡಲಲ್ಲಿ ನಾನು ಮಾರ್ಕೆಟ್ನ ನೋಡಿದ್ದೀನಿ. ಸೊ ಐ ಥಾಟ್ ಇಟ್ ಲೈಕ್ ವೆರಿ ಸಿಂಪಲ್ ಲಾಜಿಕ್ಕು. ಮಾರ್ಕೆಟು ಆಲ್ರೆಡಿ ಫಾಲ್ ಕೂಡ ಆಗಿದೆ, ಇನ್ನೊಂದು 100 ಪಾಯಿಂಟ್ಸು 2 ಡೇಸಿಂದ ಕಂಟಿನ್ಯೂಸ್ ಬಿದ್ದಿದೆ. ಮೇ ಬಿ ಸೈಡ್ ವೇಸ್ ಟು ಒಂದು ಅಪ್ಸೈಡ್ ಬೌನ್ಸ್ ಕೊಡ್ಬೋದೇನಂತ ನಾನು ಫಸ್ಟ್ ಟ್ರೇಡ್ ಇಲ್ಲೇ ತೊಗೊಂಡೆ. ಸೊ ಇಲ್ಲಿ ತೊಗೊಂಡೆ, ಇಮ್ಮಿಡಿಯೇಟಾಗಿ ನನಗೆ 10 ಪಾಯಿಂಟ್ ಸ್ಟಾಪ್ ಲಾಸ್ ತೋರಿಸ್ತು. ನಾನು ಎಕ್ಸಿಟ್ ಕೂಡ ಆದೆ. ಮತ್ತು ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ಬಿಕಾಸ್ ಮೈ ಪ್ರಿಡಿಕ್ಷನ್ ವಾಸ್ ರಾಂಗ್ ಅಂದಾಗ ವೈ ಐ ಶುಡ್ ಟೇಕ್ ರಿಸ್ಕ್ ಅಂತ. ಸೊ ಸೆಕೆಂಡು ಅಗೇನ್ ಮಾರ್ಕೆಟು ಬ್ಯಾಕ್ ಟು 900 ಲೆವೆಲ್. ಸೊ ಮಾರ್ಕೆಟು ಫುಲ್ ಆಲ್ರೆಡಿ ಟಾಪಿಂದ ಸ್ಟ್ರೆಚ್ಚಲ್ಲಿರೋದ್ರಿಂದ ಮಾರ್ಕೆಟಲ್ಲಿ ಒಂದು ಬೌನ್ಸ್ ಅಂತೂ ಕೊಡದಲ್ಲೇ ಹೋಗೋದಿಲ್ಲ. ಲೆಟ್ ಗಿವ್ ಇಟ್ ಒಂದು ಬೌನ್ಸ್ ಕೊಟ್ಟೇ ಕೊಡುತ್ತೆ ಅಂತ ಇಲ್ಲಿಂದ ತೊಗೊಂಡೆ. ಫಸ್ಟ್ ಟ್ರೇಡಲ್ಲಿ ಐ ಕ್ಯಾಪ್ಚರ್ 10 ಪಾಯಿಂಟ್ಸ್ ಸಿಗಲಿಲ್ಲ, ಆಲ್ಮೋಸ್ಟ್ 8 ಪಾಯಿಂಟ್ಸ್ ಏನೋ ಸಿಕ್ಕಿತ್ತು ಅದರಲ್ಲಿ. ಸೊ ಸೆಕೆಂಡ್ ಟ್ರೇಡು ಅಗೇನ್ ರಿಜೆಕ್ಟೆಡ್. ಅಗೇನ್ ಐ ಎಂಟರ್ಡ್ ಕಾಲ್ ಸೈಡ್ ಟ್ರೇಡ್. ಅಗೇನ್ ಐ ಕ್ಯಾಪ್ಚರ್ಡ್ 12 ಪಾಯಿಂಟ್ಸ್. ಓಕೆನಾ? ಸೊ ಥರ್ಡ್ ಟ್ರೇಡು ಲೈಕ್ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಮಾರ್ಕೆಟ್ ಏನಾದರೂ ಲೈಕ್ ಇಲ್ಲಿಂದ ಬೌನ್ಸ್ ಆಗಿ ಹೋದರೆ ಇನ್ನೊಂದು ಸ್ವಲ್ಪ ಮೇಲಕ್ಕೆ ಸಿಗ್ಬೋದು ಅಂತ ತೊಗೊಂಡೆ. ಬಟ್ ಕಾಸ್ಟ್ ಟು ಕಾಸ್ಟ್ ಎಷ್ಟಲ್ಲಿ ರನ್ ಮಾಡ್ತಿದ್ದೆ ಅದನ್ನು 2 ಪಾಯಿಂಟ್ಸ್ಗೆ ಎಕ್ಸಿಟ್ ಕೂಡ ಆಯ್ತದು. ಸೊ ದಟ್ಸ್ ಓಕೆ. ಈ 3 ಟ್ರೇಡ್ಸು ಇಷ್ಟರೊಳಗಡೆ ನಾನು 3 ಟ್ರೇಡ್ ಮಾಡಿದ್ದೀನಿ. ಸೊ ಇಷ್ಟರೊಳಗಡೆ 4 ಟ್ರೇಡು ಕಂಪ್ಲೀಟ್ ಆಗಿದೆ ನಂದು ಇವತ್ತು. ಓಕೆನಾ? ಸೊ ಪುಟ್ ಸೈಡ್ ಟ್ರೇಡು ಏನಕ್ಕೆ ಮಾಡಲಿಲ್ಲ ಅನ್ನೋದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವಾಗ ಐ ಮಿಸ್ ದ ಟ್ರೇಡ್ ಹಿಯರ್. ಸೊ ನಾನು ಬೆಳಗ್ಗೆನೇ ಇದ್ದಿದ್ರೆ ಇಲ್ಲಿಂದಲೇ ಎಂಟ್ರಿ ಆಗ್ಬಿಡ್ತಿದ್ದೆ. ಇಷ್ಟು ಬರೋಷ್ಟರಲ್ಲಿ ನಾನು ಪ್ರಾಫಿಟ್ ಕೂಡ ಆಗೋಗಿರೋದು ಕ್ಲೋಸಿಂಗ್ ಮೈ ಡೇ. ಓಕೆನಾ? ಬಿಕಾಸ್ ಗೊತ್ತಿತ್ತು ಮಾರ್ಕೆಟ್ 2 ಡೇಸಿಂದ ಫಾಲ್ ಇದೆ, ಇಮಿಡಿಯೇಟಾಗಿ ಬಯರ್ಸ್ ಎಂಟ್ರಿ ಆಗೋದು ಕಷ್ಟ ಆಗುತ್ತೆ. ಸೊ ಮಾರ್ಕೆಟು ಒಂದು ಸೈಡ್ ವೇಸ್ ಟು ಡೌನ್ ಸೈಡ್ ಕೊಡುತ್ತೆ ಅಂತ. ಸೆಕೆಂಡು ಅಲ್ಲೂ ಮಿಸ್ ಆಗಿದ್ರು ನಾನು ಇದ್ದಿದ್ರೆ ಈ ಪುಲ್ ಬ್ಯಾಕಲ್ಲಿ ಅಂತೂ ಬಿಡ್ತಿರಲ್ಲ. ಐ ಕ್ಯಾನ್ ಎಂಟ್ರಿ ಆಗಿ ಇಲ್ಲೇ ನಂದು ಪೊಸಿಷನಲ್ಲಿ ಪ್ರಾಫಿಟ್ ಮಾಡ್ಕೊಂಡು ಎಕ್ಸಿಟ್ ಆಗಿರ್ತಿದೆ. ಅದು ಕೂಡ ಮಿಸ್ ಆಗಿತ್ತು. ಸೊ 2 ಮಿಸ್ ಆದಮೇಲೆ ಲೈಕ್ ಇಷ್ಟು ದೂರ ಸ್ಟ್ರೆಚ್ ಆಗಿದೆ, ಪುಲ್ ಬ್ಯಾಕು ಅಗೇನ್ ಪುಟ್ ಸೈಡು. ಸೊ ಮಾರ್ಕೆಟ್ ಹಿಂಗೆ ಹೋಗೋದು ತುಂಬಾ ಕಷ್ಟ, ವೆಯ್ಟ್ ಮಾಡಬೇಕು. ಇವಾಗ ಏನು ಮಾಡಿದೆ, ಬಯರ್ಸ್ನ ಇಲ್ಲಿ ಅಕ್ಯುಮುಲೇಟ್ ಮಾಡಿತ್ತು ಮಾರ್ಕೆಟು. ಪ್ರಾಫಿಟ್ ಬುಕ್ಕಿಂಗು ಪ್ಲಸ್ ಬಯರ್ಸು ಇಬ್ಬರದು ಸ್ಟಾಪ್ ಲಾಸ್ ಹಿಟ್ ಆಗ್ತಾಯಿದೆ ಮಾರ್ಕೆಟಲ್ಲಿ. ಸೊ ಇಲ್ಲಿಂದ ಕೆಳಗಡೆ ಹೋಗುತ್ತಾ
ಡೌಟ್ಫುಲ್ಲು, ಹೋಗ್ಲೂಬೋದು ಹೋಗ್ದಲ್ಲಿರ್ಲೂಬೋದು, ಎರಡೂ ಚಾನ್ಸಸ್ ಇದೆ ಮಾರ್ಕೆಟಲ್ಲಿ. ಏನಕ್ಕೆ ಅಂದರೆ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಟ್ ಆಗಿ ಇಲ್ಲೇ ಸೈಡ್ ವೇಸ್ ಆಗಿ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಇದೆ 3. ಸೊ ಎರಡರಲ್ಲಿ ಏನು ಬೇಕಾದ್ರೂ ಆಗಲಿ, ಸೊ ನಮಗೇನಂದರೆ ಒಂದು ಸಲ ನಿಮ್ಮ ಟಾರ್ಗೆಟ್ ಅಚೀವ್ ಆಯಿತಾ, ಜಸ್ಟ್ ಮೂವ್ ಔಟ್ ಫ್ರಮ್ ದ ಮಾರ್ಕೆಟ್. ಅಗೇನ್ ಟ್ರೇಡ್ ಮಾಡೋದ್ರಿಂದ ಯೂಸ್ ಆಗೋದಿಲ್ಲ. ಸೊ ಮಾರ್ಕೆಟಲ್ಲಿ ಪ್ರೀಮಿಯಮ್ಸು ಪ್ಯಾನಿಕ್ ಇದ್ದಾಗ ಒಳ್ಳೆ ಪ್ರೀಮಿಯಮ್ ಸಿಗುತ್ತೆ ಅಂತಾರಲ್ಲ, ಇವತ್ತು ಪುಟ್ ಸೈಡ್ ನೋಡಿ, ಬೆಳಗ್ಗೆ ಪ್ಯಾನಿಕ್ನೆಸ್ಸಲ್ಲಿ ವೆರಿ ಗುಡ್ ಮೂಮೆಂಟು, ತುಂಬ ಈಸಿ ಮೂಮೆಂಟು ಪುಟ್ಟು. ಸೊ ನಮ್ಮ ಪುಟ್ ಸೈಡ್ ಟ್ರೇಡ್ ಮಿಸ್ ಮಾಡ್ಕೊಂಡಿದ್ದೀನಿ ಅಂದಾಗ ನಾನು ವೆಯ್ಟ್ ಮಾಡಲೇಬೇಕು ರಿಟ್ರೇಸ್ಮೆಂಟ್ಗೆ. ನನಗೇನಾದರೂ ಈ ಲೆವೆಲ್ಗೆ ಅಗೇನ್ ರಿಜೆಕ್ಟ್ ಆಗಿದ್ದರೆ 26,000 ತನಕ ಇಮಿಡಿಯೇಟಾಗಿ ನಾನು ಪುಟ್ ಸೈಡ್ ಟ್ರೇಡ್ ತೊಗೊಂಡೆ ಮುಗಿಸ್ತಿದ್ದೆ. ಬಟ್ ರಿಜೆಕ್ಟ್ ಆಗ್ತಿಲ್ಲ ಮಾರ್ಕೆಟು. ಫಾಲು, ಸ್ಮಾಲ್ ಕನ್ಸಲ್ಟೇಷನು, ಫಾಲು, ಸ್ಮಾಲ್ ಕನ್ಸಲ್ಟೇಷನ್, ಫಾಲು. ಇಟ್ ಮೀನ್ಸ್ ಇಟ್ಸ್ ನಾಟ್ ಪುಲ್ ಬ್ಯಾಕ್. ಪುಲ್ ಬ್ಯಾಕ್ ಈಸ್ ಹೆಂಗೆ ಬರುತ್ತೆ, ಫಾಲು, ಪುಲ್ ಬ್ಯಾಕು, ದೆನ್ ಫಾಲ್ ಆದರೆ ನಮಗೆ ಕನ್ಫರ್ಮ್ ಇರುತ್ತೆ ಮಾರ್ಕೆಟ್ ಇದರಿಂದ ಕೆಳಗಡೆ ಹೋಗ್ಬೋದು ಅಂತ. ಇದೇನಾಗ್ತಿದೆ, ಕನ್ಸಲ್ಟೇಟ್ ಆಗ್ತಿದೆ, ಕನ್ಸಲ್ಟೇಷನು. ಸೊ ನೋಡಿ, ಇಲ್ಲಿ ಏನಾದ್ರು ಬ್ರೇಕ್ಔಟ್ ಆಗುತ್ತೆ ಅಂತ ಸೆಲ್ಲಿಂಗ್ ಸೈಟ್ ತೊಗೊಂಡವನಿಗೆ, ಅವ್ನಿಗೆ ಆಲ್ರೆಡಿ ಅವ್ನಿಗೆ 4-5 ಪಾಯಿಂಟ್ ನೆಗೆಟಿವ್ ತೋರಿಸ್ತಿದೆ ಹೊರತು ಪಾಸಿಟಿವ್ ತೋರಿಸ್ತಿರಲ್ಲ. ಬಿಕಾಸ್ ಕನ್ಸಲ್ಟೇಷನ್ ಆಗ್ತಾಯಿದೆ, ಹಾಗಾಗಿನೇ. ಸೊ ನೋಡುವ, 3:30 ತನಕ ಮಾರ್ಕೆಟ್ ಇರುತ್ತೆ, ಏನಾಗ್ಬೋದು ಅಂತ. ಇನ್ನು ಗೋಲ್ಡು, ಆ್ಯಕ್ಚುಲಿ ನಿಮಗೆ ಗೋಲ್ಡ್ದು ತೋರಿಸ್ತೀನಿ ನೋಡಿ. ಸೊ ಗೋಲ್ಡ್ ಕತೆ ಏನಾಗಿದೆ, ಗೋಲ್ಡಲ್ಲಿ ನಿನ್ನೆ US ಮಾರ್ಕೆಟಲ್ಲಿ ಒಂದು ಶಾರ್ಪ್ ಫಾಲ್ ಬಂತು, ಓಕೆನಾ. ಬಟ್ ನಾನು ಬೆಳಿಗ್ಗೆನೇ ಪ್ರಾಫಿಟ್ ಮಾಡಿದ್ರಿಂದ 10-11 ರೂಪಾಯಿ ಮತ್ತೆ ನಾನು ಟ್ರೇಡೇ ಮಾಡೋಕ್ಕೆ ಹೋಗೋದಿಲ್ಲ. ನಿಮಗೆ ಫಸ್ಟಿಂದಲೂ ಹೇಳ್ತೀನಿ, ಒನ್ಸ್ ಯು ಮೇಡ್ ಇಟ್ ಮನಿ ಫಾರ್ ದ ಡೇ, ನೆವರ್ ಟ್ರೇಡ್ ಇಟ್ ಅಗೇನ್. ನೀವು ಮತ್ತೆ ಟ್ರೇಡ್ ಮಾಡಿದಷ್ಟು ನಿಮಗೆ ಅದು ಲಾಸ್ ಮಾಡ್ಕೊಂಡು ಹೋಗ್ತಿರೋ ಹೊರತು ನೀವು ಪ್ರಾಫಿಟ್ ಮಾಡೋದಿಲ್ಲ. ಸೊ ಹಾಗಾಗಿ ಅದನ್ನು ಮತ್ತೆ ಟ್ರೇಡೇ ಮಾಡ್ಲಿಕ್ಕೆ ಹೋಗ್ಬಿಡಿ, ಓಕೆನಾ. ಸೊ ಅದಾದಮೇಲೆ ನಾನು ಮತ್ತೆ ಟ್ರೇಡ್ ಮಾಡಲಿಲ್ಲ. ಬೆಳಗ್ಗೆ ಎದ್ದು ನೋಡಿದಾಗ ಐ ಮಿಸ್ ದ ಆಪರ್ಚುನಿಟಿ ಇಯರ್. ಸೊ ಸ್ವಲ್ಪ ಲೇಟಾಗಿ ಎದ್ದಿದೆ, ಹಾಗಾಗಿ ಇಲ್ಲಿ ಆಪರ್ಚುನಿಟಿ ಕೂಡ ಮಿಸ್ ಆಯಿತು ನನಗೆ. ಸೊ ಇವಾಗ ಏನಾಗಿದೆ, ಮಾರ್ಕೆಟು ಕಂಪ್ಲೀಟ್ ಒಂದು ಪ್ಲೇಸಲ್ಲಿ ಸ್ಕ್ವೀಸ್ ಆಗ್ತಿದೆ. ಇಟ್ ಮೀನ್ಸ್ ದಿಸ್ ಇಸ್ ದ ಲಾಸ್ಟ್ ಶಾರ್ಪ್ ಸೆಲ್ಲಿಂಗ್ ಝೋನು. ಆ ಶಾರ್ಪ್ ಸೆಲ್ಲಿಂಗ್ ಝೋನ್ನ ಹೋಲ್ಡ್ ಮಾಡ್ತಾ ಇದೆ. ನೋಡೋಣ ಗೋಲ್ಡ್ ಏನಾದರೂ ಇಲ್ಲಿಂದ ಬ್ರೇಕ್ ಡೌನ್ ಆಗುತ್ತಾ ಇಲ್ಲ ಬ್ರೇಕ್ಔಟ್ ಆಗುತ್ತಾ, ಎರಡರಲ್ಲಿ ಒಂದು ಸೈಡಿಗೆ ಯಾವ ಕಡೆ ಮೂವ್ ಆಗುತ್ತೆ ಆ ಕಡೆಗೆ ನಾನು ಟ್ರೇಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಒಂದೇ ಒಂದು ಟ್ರೇಡ್ ಮಾಡಿದೆ, ಬಟ್ ಕಾಸ್ಟ್ ಎಕ್ಸಿಟ್ ಆಗಿದ್ದೀನಿ. ಅದೇನು ಜಾಸ್ತಿ ಪ್ರಾಫಿಟ್ ಅಲ್ಲ, ಲಾಸ್ ಅಲ್ಲ. ಬಿಕಾಸ್ ಮಾರ್ಕೆಟ್ ನನ್ನ ಡೈರೆಕ್ಷನ್ ಮೂವ್ ಆಗಲಿಲ್ಲ, ಒಂದು ತುಂಬ ಹೊತ್ತು ಅಲ್ಲೇ ನಿಂತ್ಕೊಳ್ತು, ಅದಕ್ಕೆ ಕಾಸ್ಟ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ನೋಡುವ, ಗೋಲ್ಡ್ ಟ್ರೇಡ್ನ ಮಾಡಿದರೆ ಇವತ್ತೇನಾದರೂ ಲೈಕ್ ಈ 3 ಗಂಟೆ ಒಳಗಡೆ ಏನಾದ್ರು ಅಮೌಂಟ್ ದುಡ್ಕೊಂಡ್ರೆ ಡೆಫಿನೆಟಾಗಿ ನಾನು ನಿಮಗೆ 10,000 ರೂಪಾಯಿ ದುಡಿದ್ರೆ ವಿಡಿಯೋ ಪೋಸ್ಟ್ ಮಾಡ್ತೀನಿ. ಅದರ್ವೈಸ್ ನಾಳೆನೇ ಪೋಸ್ಟ್ ಮಾಡೋದು, ಯಾಕೆಂದರೆ US ಮಾರ್ಕೆಟಲ್ಲಿ ಟ್ರೇಡ್ ಮಾಡಿದರೆ US ಮಾರ್ಕೆಟ್ ಟೈಮಿಂಗ್ಸಿಗೆ ವೆಯ್ಟ್ ಮಾಡಬೇಕಲ್ವಾ, ಅದಕ್ಕೋಸ್ಕರ. ಓಕೆ, ಕಲಿಬೇಕು ಅನ್ನೋರು 5ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಕಲಿತ್ರೆ ಅಂತೂ ಮಾರ್ಕೆಟ್ ಈಸಿ, ಅದರ್ವೈಸ್ ಮಾರ್ಕೆಟ್ ಆಲ್ವೇಸ್ ಡಿಫಿಕಲ್ಟ್. ನಾನು ನಿಮಗೇನು ಹೇಳಿದೆ ಆವಾಗಲೇ, ಇಲ್ಲಿ ಟ್ರ್ಯಾಪ್ ಆಗ್ತಾರೆ ಅಂತ. ಆಲ್ರೆಡಿ ದೇ ಆರ್ ಟ್ರ್ಯಾಪ್ಡ್, ಆಗೋದ್ರಲ್ಲೇ ಟ್ರ್ಯಾಪು. ಏನಕ್ಕೆ ಟ್ರ್ಯಾಪ್ ಆಗ್ತಾರೆ ಅನ್ನೋದು ಕೂಡ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ, ಓಕೆನಾ. ಸೊ ನನ್ನ ಸ್ಟೂಡೆಂಟ್ಸ್ಗಳಿಗೆ ಡೆಫಿನೆಟಾಗಿ ಹೇಳ್ತೀನಿ, ದೇ ಆರ್ ಮೇಡ್ ಇಟ್ ವೆರಿ ಗುಡ್ ಮನಿ ಟುಡೇ, ಐ ನೋ ದಟ್, ಬಿಕಾಸ್ ವೆರಿ ಶಾರ್ಪ್ ಕ್ಯಾಂಡಲ್ಸು ಒಳ್ಳೆ ಮೂಮೆಂಟ್ ಕೂಡ ಕೊಟ್ಟಿದೆ. ಐ ಮಿಸ್ ದ ಟ್ರೇಡ್, ದಟ್ಸ್ ಓಕೆ. ನನ್ನ ದಿನ ಟಾರ್ಗೆಟ್ ನಾನು ಕಾಲ್ ಸೈಡ್ ಕೂಡ ಟ್ರೇಡ್ ಮಾಡ್ಕೊಂಡಿದ್ದೀನಿ ಅಂದಾಗ ಹ್ಯಾಪಿ ಅಲ್ವಾ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಯುವಂಥವ್ರು 5ನೇ ತಾರೀಕು ಬ್ಯಾಚ್ ಜಾಯ್ನ್ ಆಗಿ ಕಲೀರಿ. ಥ್ಯಾಂಕ್ ಯು ಆಲ್.